ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಂದಿನಿಂದ ಟ್ರಯಲ್ ಆರಂಭಗೊಂಡಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳ ವಿಚಾರಣೆಯೂ ಕೂಡ ನಡೆಯಿತು. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಪುಕ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರುವಂತಹ ಡಿ ಗ್ಯಾಂಗ್, ಡಿ ಲೀಡರ್ಸ್ ಅಥವಾ ಡಿ ಗ್ಯಾಂಗಿನ ಸದಸ್ಯರು. ಇನ್ನು ಈ ಪ್ರಕರಣದ ಟ್ರಯಲ್ ಪ್ರಾರಂಭಗೊಂಡಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳ ವಿಚಾರಣೆಯೂ ಕೂಡ ತೀವ್ರ ತರಹದಲ್ಲಿ ನಡೆಯುತ್ತಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಪುಕ ಶುರುವಾಗಿದೆ. ಟ್ರಯಲ್ನಲ್ಲಿ ಆರೋಪ ಸಾಬೀತಾದರೆ ಸಂಕಷ್ಟ ತಪ್ಪಿದ್ದಲ್ಲ. ಮಲಗಿದ್ದವರ ಮೇಲೆ ಕಲ್ಲು ಬಿದ್ದಂಗಾಗುತ್ತೆ. ದೊರೆತ ಸಾಕ್ಷಿಗಳು ತಾಳೆ ಆದರೆ ದರ್ಶನ್ಗೆ ತಲೆನೋವು ಗ್ಯಾರಂಟಿ. ಎವಿಡೆನ್ಸ್ ಆಧಾರದಲ್ಲಿ ಪ್ರಕರಣದ ಟ್ರಯಲ್ ನಡೆಯುತ್ತೆ. ಈಗಾಗಲೇ ಜೈಲು ಸೇರಿರುವ ದರ್ಶನ್ ಆ್ಯಂಡ್ ಟೀಮ್ ಒಂದು ಪ್ರಕರಣ, ಆ ಪ್ರಕರಣವನ್ನ SIT ತನಿಖಾ ತಂಡಕ್ಕೆ ಒದಗಿಸಿದ್ರೆ ಆ ತನಿಖಾ ತಂಡ ಈಗಾಗಲೇ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಆಧಾರದಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗೋದಿಲ್ಲ. ಬದಲಾಗಿ ಅವರು ಸಲ್ಲಿಸಿರ್ತಕ್ಕಂತಹ ಚಾರ್ಜ್ ಶೀಟ್ ಅದು ಚಾರ್ಜ್ ಫ್ರೇಮ್ ಮಾಡಬೇಕು. ಅದಾದ ನಂತರ ಟ್ರಯಲ್ ಆಗಬೇಕು. ಟ್ರಯಲ್ ಅಂದ್ರೇನು? ನಡೆಸಿದ ತನಿಖಾಧಿಕಾರಿಗಳು ನಡೆಸಿರುವ ತನಿಖೆಗಳು ಸತ್ಯಾನೋ ಸುಳ್ಳು, ಅವರು ಸಂಗ್ರಹಿಸಿಡಲಾಗಿರುವ ಸಾಕ್ಷ್ಯಗಳು ಸತ್ಯಾನೋ ಸುಳ್ಳು, ಅವರು ವಿಚಾರಣೆಯನ್ನ ಮಾಡಿರುವ ಆರೋಪಿಗಳಲ್ಲಿ ಸತ್ಯಗಳು ಹೊರಬಂದಿರುವುದು ಸುಳ್ಳೋ ಸತ್ಯಾನೋ, ಎಲ್ಲವೂ ಕೂಡ ಟ್ರಯಲ್ ಆಗುತ್ತೆ. ಸುಮ್ಮನೆ ಯಾರೋ ಒಂದಷ್ಟು ಪೇಪರ್ ಕೊಟ್ಟರು, ಅದೇ ಚಾರ್ಜ್ ಶೀಟು, ಅದೇ ಕೋಟ, ಅದನ್ನು ಆಧರಿಸಿ ಆಗೋದಿಲ್ಲ. ಅದನ್ನು ಟ್ರಯಲ್ ಮಾಡಲಾಗುತ್ತೆ. ಅವರು ಮಾಡಿರುವ ಸ್ಥಳ ಮಹಜರನ್ನ ಮರುಪರಿಶೀಲನೆ, ಅವರು ನಡೆಸಿರುವಂತಹ ವಿಚಾರಣೆಯನ್ನು ಕ್ರಾಸ್ ವೆರಿಫೈ, ಅವರು ನಡೆಸಿರುವಂತಹ ಪ್ರತಿ ಹಂತದ ತನಿಖೆಯನ್ನು ಕೂಡ ಕ್ರಾಸ್ ಚೆಕ್ ಮಾಡಲಾಗುತ್ತೆ. ಅಲ್ಲೇನಾದರೂ ದೊರೆತಿರುವ ಎವಿಡೆನ್ಸಿಗೂ ಈ ಪ್ರಕರಣಕ್ಕೂ ಸಾಮೀಪ್ಯ ಕಂಡು ಬಾರದೇ ಇದ್ದರೆ ಟ್ರಯಲ್ನಲ್ಲಿ ಆರೋಪಿಗಳಿಗೆ ಮುನ್ನಡೆಯಾಗುತ್ತೆ, ಜೊತೆಗೆ SIT ತಂಡಕ್ಕೆ ಹಿನ್ನಡೆಯಾಗುತ್ತೆ. ಇಲ್ಲ, ಕೊಟ್ಟಿರುವ ಚಾರ್ಜ್ ಶೀಟ್ನಲ್ಲೂ ಮಾಡಿರುವ ಚಾರ್ಜ್ ಫ್ರೇಮ್ನಲ್ಲೂ ಈಗ ನಡೆಸಲಾಗ್ತಾ ಇರತಕ್ಕಂತಹ ಟ್ರಯಲ್ನಲ್ಲೂ ಎಲ್ಲವೂ ಒಂದೇ ತರಹ ವ್ಯಕ್ತವಾದರೆ ಜೈಲಿನಲ್ಲಿ ಕೂತ್ಕೊಂಡಿರೋ ದರ್ಶನ್ ಗ್ಯಾಂಗಿಗೆ ಪುಕ ಶುರುವಾಗುತ್ತೆ, ಇದೆ ಒಡಕಳಕ್ಕೆ ಶುರುವಾಗುತ್ತೆ. ಟ್ರಯಲ್ ಹಂತ ಹಂತವಾಗಿ ಎಲ್ಲ ಇನ್ವೆಸ್ಟಿಗೇಷನ್ನಲ್ಲಿ ಏನೇನಾಗಿದೆ ಆರಂಭದ ದಿನಗಳಿಂದಲೂ ಕೂಡ SIT ಅಧಿಕಾರಿಗಳು ಹೆಂಗಿದನ್ನು ಇನ್ವೆಸ್ಟಿಗೇಟ್ ಮಾಡಿದ್ರು, ಏನೇನು ಸಂಗ್ರಹ ಮಾಡಿದ್ರು ಎಲ್ಲವನ್ನೂ ಕೂಡ ನೋಡಲಾಗುತ್ತೆ. ಅದರ ಆಧಾರದಲ್ಲಿ ಪ್ರಕರಣದ ತೀರ್ಪು ಬರುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಂದಿನಿಂದ ಟ್ರಯಲ್ ಆರಂಭಗೊಂಡಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳ ವಿಚಾರಣೆ ನಡೆಯುತ್ತಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಪುಕನು ಶುರುವಾಗಿದೆ. ಟ್ರಯಲ್ನಲ್ಲಿ ಆರೋಪ ಸಾಬೀತಾದರೆ ಸಂಕಷ್ಟ ತಪ್ಪಿದ್ದಲ್ಲ. ದೊರೆತ ಸಾಕ್ಷಿಗಳು ತಾಳೆ ಆದರೆ ದರ್ಶನ್ಗೆ ತಲೆನೋವು ಮಾತ್ರ ಗ್ಯಾರಂಟಿ. ಇನ್ನು ಎವಿಡೆನ್ಸ್ ಆಧಾರದಲ್ಲಿ ಪ್ರಕರಣದ ಟ್ರಯಲ್ ನಡೆಯುತ್ತೆ. ಈಗಾಗಲೇ ಜೈಲು ಸೇರಿರುವ ದರ್ಶನ್ ಆ್ಯಂಡ್ ಟೀಮ್ ಟ್ರಯಲ್ ಆರಂಭದ ಬೆನ್ನಲ್ಲೇ ಡಿ ಸದಸ್ಯರಿಗೆ ಢವಢವ ಶುರುವಾಗಿದೆ. ಈಗ ಮತ್ತೆ ಅವರಿಗೆ ಜೈಲೇ ವಾಸನೋ ಅಥವಾ ಜೈಲೇ ಗತಿನೋ ಅಥವಾ ಜಾಮೀನು ಸಿಗೋ ಸಾಧ್ಯತೆಗಳಿದಾವೋ? ಕಾನೂನು ಕಂಟಕದಲ್ಲಿ ಅಥವಾ ಕಾನೂನು ಚಕ್ರವ್ಯೂಹದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಅಷ್ಟು ಆರೋಪಿಗಳು ವಿಲವಿಲ ಒದ್ದಾಡುತ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.